ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂದು ಸಕ್ಕತ್ತಾಗಿದ್ದೀನಿ. ನೀವು ಚೆನ್ನಾಗಿರ್ಬೇಕಂತ ಮನಸ್ಫೂರ್ತಿ ಬೇಡ್ಕೊಂಡು ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೀವಿ ಮುಕ್ತಿನಾಗ ಟೆಂಪಲ್ಗೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ ಮುಕ್ತಿನಾಗ ಟೆಂಪಲ್ಗೆ. ಬನ್ನಿ ಸರ್, ಇದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರಣ ನಾನು ನೀಡ್ತಾ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಈ ಮೊದಲು ಈ ಪ್ರದೇಶವನ್ನು ಜುಂಜಪ್ಪನ ಬಯಲು ಎಂದು ಕರೆಯಲಾಗುತ್ತಿತ್ತು ಸ್ನೇಹಿತರೆ. ಜುಂಜಪ್ಪ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಪ್ರದೇಶದ ಸರ್ಪ ದೇವರು ಅಂತ ಹೆಸರು ಸ್ನೇಹಿತರೆ. ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ದೊಡ್ಡ ಹಾವು ಈ ಪ್ರದೇಶವನ್ನು ರಕ್ಷಿಸಿದ ನಿಜವಾದ ದೇವರು ಎಂದು ಜನರು ನಂಬ್ತಾರೆ ಸ್ನೇಹಿತರೆ. ಪ್ರಸ್ತುತ ಮುಕ್ತಿ ದೇವಾಲಯವನ್ನು ಕೆಲವೇ ವರ್ಷಗಳ ಹಿಂದೆ ನಿರ್ಮಿಸಲಾಯಿತು. ಕುತೂಹಲಕಾರಿಯಾಗಿ ಮುಕ್ತಿನಾಗನ ವಿಗ್ರಹವು ಸುಮಾರು 16 ಅಡಿ ಎತ್ತರವಿದೆ ಮತ್ತು ಇದು ಭಾರತದ ಅತಿದೊಡ್ಡ ಏಕಶಿಲೆಯ ನಾಗ ವಿಗ್ರಹಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಬೆಂಗಳೂರಿನ ಮುಕ್ತಿನಾಗ ದೇವಾಲಯದ ಬಳಿ ಇರುವ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ನಾಗದೇವರ ವಿಗ್ರಹಗಳಿವೆ ಸ್ನೇಹಿತರೆ. ಕಥೆಯ ಪ್ರಕಾರ ಧರ್ಮಾಧಿಕಾರಿ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೈವಿಕ ಉಪಸ್ಥಿತಿಯನ್ನು ಅನುಭವಿಸಿದರು. ಅದರ ನಂತರ ಅವರ ನಾಗದೇವರ ಒಂದು ನಿರ್ದಿಷ್ಟ ದೇವಾಲಯವನ್ನು ಹುಡುಕಲು ಪ್ರಾರಂಭಿಸಿದರು ಸ್ನೇಹಿತರೆ. ಸ್ವಲ್ಪ ಸಮಯದ ನಂತರ ಅವರು ಈ ಜುಂಜಪ್ಪನ ಬಯಲನ್ನು ನೋಡಿದರು ಮತ್ತು ಇದು ಪ್ರಮುಖ ಸ್ಥಳವೆಂದು ಅರಿತುಕೊಂಡರು. ಆದ್ದರಿಂದ ಇಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ಹೇಳ್ತಾರೆ ಸ್ನೇಹಿತರೆ. ಮುಕ್ತಿನಾಗ ದೇವಾಲಯ ಸಂಕೀರ್ಣವು ಅನೇಕ ದೇವಾಲಯಗಳನ್ನು ಹೊಂದಿದೆ ಮತ್ತು ಇನ್ನೂ ಅನೇಕ ಯೋಜನೆಗಳು ಸುತ್ತಮುತ್ತಲೂ ನಡೆಯುತ್ತಿವೆ. ಮುಕ್ತಿನಾಗನ ಮುಖ್ಯ ದೇವಾಲಯದ ಹೊರತಾಗಿ ನೀವು ರೇಣುಕಾ ಯಲ್ಲಮ್ಮ, ಆದಿಮುಕ್ತಿನಾಗ ಮತ್ತು ಪಟ್ಟಲಮ್ಮ ದೇವಸ್ಥಾನಗಳನ್ನು ನೋಡಬಹುದು. ಇದಲ್ಲದೆ ಮುಖ್ಯ ದೇವಾಲಯದ ಸುತ್ತ 4 ಸಣ್ಣ ದೇವಾಲಯಗಳಿವೆ ಸ್ನೇಹಿತರೆ. ಈ ದೇವಾಲಯಗಳನ್ನು ನರಸಿಂಹ, ಶಿವ, ಸಿದ್ಧಿವಿನಾಯಕ ಮತ್ತು ನೀಲಾಂಬಿಕೆ ದೇವರುಗಳಿಗೆ ಅರ್ಪಿಸಲಾಗಿದೆ ಸ್ನೇಹಿತರೆ. ಈ ಸ್ಥಳದ ಇನ್ನೊಂದು ಆಕರ್ಷಣೆ ಏನೆಂದರೆ ಭಕ್ತರು ಸ್ಥಾಪಿಸಿರುವ ಹಲವಾರು ನಾಗ ವಿಗ್ರಹಗಳಿರುವ ಸ್ಥಳವಿದೆ ಸ್ನೇಹಿತರೆ. ಹಾಗೂ ವಿಭಿನ್ನ ನಾಗ ಪ್ರತಿಮೆಗಳನ್ನು ನೀವು ಈ ಸ್ಥಳದಲ್ಲಿ ನೋಡಬಹುದು. ಮುಖ್ಯ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಅರ್ಪಿಸಬಹುದು. ಮಹಾಭಿಷೇಕ, ಸಪರಿವಾರ ಸೇವಾ, ಕ್ಷೀರಾಭಿಷೇಕ ಮತ್ತು ಸರ್ಪ ಸಂಸ್ಕಾರವನ್ನು ದೇವಾಲಯದಲ್ಲಿ ಮಾಡಬಹುದಾಗಿದೆ ಸ್ನೇಹಿತರೆ. ಸರ್ಪದೋಷ ಪರಿಹಾರ, ಸರ್ಪಶಾಪವನ್ನು ನಿವಾರಿಸಲು ದಿನನಿತ್ಯ ಪೂಜೆಗಳು, ನಾಗ ಪ್ರತಿಷ್ಠಾಪನೆ, ನಾಗ ವಿಗ್ರಹವನ್ನು ಸ್ಥಾಪಿಸುವುದು, ಆಶ್ಲೇಷ ಬಲಿ, ಪ್ರದೋಷ ಪೂಜೆ ಇತ್ಯಾದಿಗಳನ್ನು ಇಲ್ಲಿ ಮಾಡಬಹುದಾಗಿದೆ ಸ್ನೇಹಿತರೆ. ನಾವು ಕಾಣ್ಬೋದು. ಸಮಯ ನಾವು ನೋಡೋದಾದರೆ ಸ್ನೇಹಿತರೆ, ಮುಕ್ತಿನಾಗ ದೇವಸ್ಥಾನವು ವಾರದ ಎಲ್ಲ ದಿನಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ತೆರೆದಿರುತ್ತದೆ. ರಾತ್ರಿ ತಂಗಲು ಬಯಸುವ ಭಕ್ತರಿಗೆ ಈ ದೇವಾಲಯವು ವಸತಿ ಮತ್ತು ಆಹಾರ ಸೌಲಭ್ಯಗಳನ್ನು ಸಹ ಒದಗಿಸುತ್ತದೆ. ದೇವಾಲಯವು ಕೊಠಡಿಗಳು ಮತ್ತು ಊಟಕ್ಕಾಗಿ ನಾಮಮಾತ್ರ ಶುಲ್ಕವನ್ನು ವಿಧಿಸುತ್ತದೆ. ಇದನ್ನು ಮುಂಚಿತವಾಗಿ ಅಥವಾ ಸ್ಥಳದಲ್ಲೇ ಕಾಯ್ದಿರಿಸಬಹುದು. ಈ ದೇವಾಲಯವು ಸಂದರ್ಶಕರ ಅನುಕೂಲಕ್ಕಾಗಿ ಪಾರ್ಕಿಂಗ್ ಸ್ಥಳ, ಸ್ಮಾರಕ, ಅಂಗಡಿ ಮತ್ತು ಗ್ರಂಥಾಲಯವನ್ನು ಹೊಂದಿದೆ ಸ್ನೇಹಿತರೆ. ಸೇವೆಗಳು. ಮುಕ್ತಿನಾಗ ದೇವಸ್ಥಾನದಲ್ಲಿ ನಾಗದೇವತೆಯನ್ನು ಪೂಜಿಸಲು ಮತ್ತು ಆಶೀರ್ವಾದವನ್ನು ಪಡೆಯಲು ಬಯಸುವ ಭಕ್ತರಿಗೆ ವಿವಿಧ ಪೂಜೆಗಳು ಮತ್ತು ಸೇವೆಗಳನ್ನು ಲಭ್ಯವಿದೆ. ಕೆಲವು ಪೂಜೆಗಳು ಮತ್ತು ಸೇವೆಗಳು ಹೀಗಿವೆ ಸ್ನೇಹಿತರೆ. ಸರ್ಪ ಸಂಸ್ಕಾರ. ಸರ್ಪ ಸಂಸ್ಕಾರವು ಮನುಷ್ಯನ ಹಿಂದಿನ ಅಥವಾ ಪ್ರಸ್ತುತ ಜನ್ಮದಲ್ಲಿ ಹಾವನ್ನು ಕೊಲ್ಲುವುದರಿಂದ ಅಥವಾ ಹಾನಿ ಮಾಡುವುದರಿಂದ ಉಂಟಾಗುವ ಸರ್ಪದೋಷವನ್ನು ತೆಗೆದುಹಾಕಲು 5 ದಿನಗಳ ಪೂಜೆಯನ್ನು ನಡೆಸಲಾಗುತ್ತದೆ ಸ್ನೇಹಿತರೆ. ಪೂಜೆಯು ನಾಗದೇವತೆಗೆ ಪ್ರಾರ್ಥನೆಗಳು, ಮನೆಗಳು ಮತ್ತು ಅಭಿಷೇಕಗಳನ್ನು ಅರ್ಪಿಸುವುದು ಮತ್ತು ಬ್ರಾಹ್ಮಣರು ಮತ್ತು ಬಡವರಿಗೆ ಆಹಾರವನ್ನು ನೀಡುವುದು ಒಳಗೊಂಡಿರ್ತದೆ ಸ್ನೇಹಿತರೆ. ಆಶ್ಲೇಷ ಬಲಿ. ಆಶ್ಲೇಷ ಬಲಿ ಅಂದರೆ ಮನುಷ್ಯನ ಜನ್ಮ ಜಾತಕದಲ್ಲಿ ಆಶ್ಲೇಷ ನಕ್ಷತ್ರವನ್ನು ಹೊಂದುವುದರಿಂದ ಉಂಟಾಗುವ ನಾಗದೋಷವನ್ನು ತೆಗೆದುಹಾಕಲು ನಡೆಸಲಾಗುವ 1 ದಿನದ ಪೂಜೆಯಾಗಿದೆ. ಈ ಪೂಜೆಯು ನಾಗದೇವತೆಗೆ ಪ್ರಾರ್ಥನೆಗಳು, ಹೋಮಗಳು ಮತ್ತು ಅಭಿಷೇಕಗಳನ್ನು ಸಲ್ಲಿಸುವುದು ಮತ್ತು ಬ್ರಾಹ್ಮಣರು ಮತ್ತು ಬಡವರಿಗೆ ಆಹಾರವನ್ನು ನೀಡುವುದು ಒಳಗೊಂಡಿರುತ್ತದೆ ಸ್ನೇಹಿತರೆ. ನಾಗ ಪ್ರತಿಷ್ಠಾಪನೆ. ನಾಗ ಪ್ರತಿಷ್ಠಾಪನೆ ಅಂದರೆ 1 ದಿನದ ಪೂಜೆಯಾಗಿದ್ದು, ಇದನ್ನು ದೇವಾಲಯದ ಆವರಣದಲ್ಲಿ ಅಥವಾ ಒಬ್ಬರ ಮನೆಯಲ್ಲಿ ನಾಗ ವಿಗ್ರಹವನ್ನು ಸ್ಥಾಪಿಸಲು ನಡೆಸಲಾಗುತ್ತದೆ. ಪೂಜೆಯು ನಾಗ ವಿಗ್ರಹವನ್ನು ಮಂತ್ರಗಳು ಮತ್ತು ಆಚರಣೆಗಳೊಂದಿಗೆ ಪ್ರತಿಷ್ಠಿಸುವುದು ಮತ್ತು ನಾಗದೇವತೆಗೆ ಪ್ರಾರ್ಥನೆ, ಹೋಮಗಳು ಮತ್ತು ಅಭಿಷೇಕಗಳನ್ನು ಸಲ್ಲಿಸುವುದನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ಹಾಗೆ ಕ್ಷೀರಾಭಿಷೇಕ ಅಂದರೆ ನಾಗದೇವತೆಗೆ ಹಾಲಿನ ಅಭಿಷೇಕ ಅಥವಾ ಅಭಿಷೇಕ ಸ್ನಾನ ಸಲ್ಲಿಸಲು ನಡೆಸಲಾಗುವ ದೈನಂದಿನ ಪೂಜೆಯಾಗಿದೆ.
ಪೂಜೆಯು ನಾಗವಿಗ್ರಹದ ಮೇಲೆ ಹಾಲು ಸುರಿಯುವುದು ಮತ್ತು ನಾಗಮಂತ್ರವನ್ನು ಪಠಿಸುವುದನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ಮಹಾಭಿಷೇಕವು ನಾಗದೇವತೆಗೆ ವಿವಿಧ ಅಭಿಷೇಕಗಳನ್ನು ಸ್ನಾನ ಸಲ್ಲಿಸಲು ನಡೆಸಲಾಗುವ ದೈನಂದಿನ ಪೂಜೆಯಾಗಿದೆ. ಪೂಜೆಯು ನಾಗವಿಗ್ರಹದ ಮೇಲೆ ನೀರು ಹಾಕಲು, ಮೊಸರು, ಜೇನುತುಪ್ಪ ಮತ್ತು ಇತರ ವಸ್ತುಗಳನ್ನು ಸುರಿಯುವುದು ಮತ್ತು ನಾಗಮಂತ್ರವನ್ನು ಪಠಿಸುವುದನ್ನು ಒಳಗೊಂಡಿರುತ್ತದೆ. ಮುಕ್ತಿನಾಗ ದೇವಸ್ಥಾನದಲ್ಲಿ ಪೂಜೆಗಳು ಮತ್ತು ಸೇವೆಗಳನ್ನು ನೀಡಲಾಗುತ್ತದೆ. ಭಕ್ತರು ನಾಗದೇವತೆಗೆ ತಮ್ಮದೇ ಆದ ಪೂಜೆಗಳು ಮತ್ತು ಅರ್ಪಣೆಗಳನ್ನು ಮಾಡಬಹುದು. ಉದಾಹರಣೆಗೆ ದೀಪಗಳನ್ನು ಬೆಳಗಿಸುವುದು ಮತ್ತು ಹೂವುಗಳು, ಹಣ್ಣುಗಳು, ತೆಂಗಿನಕಾಯಿಗಳು, ಮೊಟ್ಟೆಗಳು ಮತ್ತು ಬೆಳ್ಳಿ ಅಥವಾ ಚಿನ್ನದ ಹಾವಿನ ಆಭರಣಗಳನ್ನು ಅರ್ಪಿಸುವುದು. ಭಕ್ತರು ದೇವಾಲಯದಿಂದ ಪ್ರಸಾದ, ಪವಿತ್ರ ಆಹಾರ ಮತ್ತು ಪವಿತ್ರ ಬೂದಿ ಅನ್ನು ಸಹ ಪಡೆಯಬಹುದು ಸ್ನೇಹಿತರೆ. ಇದು ಗುಣಪಡಿಸುವ ಮತ್ತು ರಕ್ಷಣಾತ್ಮಕ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ. ಮುಕ್ತಿನಾಗ ದೇವಸ್ಥಾನವು ಬೆಂಗಳೂರಿನ ಪ್ರಸಿದ್ಧ ನಾಗ ದೇವಾಲಯಗಳಲ್ಲಿ ಒಂದಾಗಿದೆ. ಪುರಾಣದ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರ್ಪಗಳ ಪ್ರಭು ಎಂದು ಹೇಳಲಾಗುತ್ತದೆ. ಮುಕ್ತಿನಾಗ ಕ್ಷೇತ್ರದ ಸುಬ್ರಹ್ಮಣ್ಯನೇ ಆರಾಧ್ಯ ದೈವವನ್ನಾಗಿ ಪೂಜಿಸಲಾಗುತ್ತದೆ. ಈ ಸ್ಥಳ ಬಂದ್ಬಿಟ್ಟು ಮುಕ್ತಿನಾಗ ದೇವಸ್ಥಾನವು ಮೈಸೂರು ರಸ್ತೆಯ ಬಳಿಯ ರಾಮಹಳ್ಳಿಯಲ್ಲಿದೆ ಸ್ನೇಹಿತರೆ. ಮೈಸೂರು ರಸ್ತೆಯ ಕೆಂಗೇರಿ ಕಡೆಯಿಂದ ಕುಂಬಳಗೂಡಿನ ರಾಜರಾಜೇಶ್ವರಿ ದಂತ ಕಾಲೇಜಿನ ಬಳಿ ಬಲಕ್ಕೆ ಹೋಗಿ ಮುಕ್ತಿನಾಗ ದೇವಸ್ಥಾನವನ್ನು ತಲುಪಲು ಸುಮಾರು 6 ಕಿಲೋಮೀಟರ್ವರೆಗೂ ಪ್ರಯಾಣಿಸಬೇಕು. ಕೆಂಗೇರಿಯನ್ನು ಹಾದು ಹೋದ ನಂತರ ದೊಡ್ಡ ಆಲದ ಮರಕ್ಕೆ ಹೋಗುವ ದಾರಿಯಲ್ಲಿ ಹೋಗಬಹುದು. ಅಥವಾ ಮುಕ್ತಿನಾಗ ದೇವಸ್ಥಾನವು ಬೆಂಗಳೂರು ಬಸ್ ನಿಲ್ದಾಣದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ರಾಮಹಳ್ಳಿಯಲ್ಲಿ ಇದೆ. ರಾಮಹಳ್ಳಿ ಬಸ್ ನಿಲ್ದಾಣದಿಂದ 1 ಕಿಲೋಮೀಟರ್ ದೂರ ಮುಕ್ತಿನಾಗ ದೇವಸ್ಥಾನ ಇರುವ ಸ್ಥಳ. ಬೆಂಗಳೂರು ಮುಕ್ತಿನಾಗ ದೇವಸ್ಥಾನವು ಮುಖ್ಯ ದೇವಾಲಯದ ಸುತ್ತಲೂ ಸಣ್ಣ ಸಣ್ಣ ದೇವಾಲಯಗಳಿವೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಈ ಥರ ಎಷ್ಟೋ ಚಾರಿತ್ರಾತ್ಮಕ ದೇವಸ್ಥಾನಗಳನ್ನ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.